ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಒಳ್ಳೇದಾಗ್ಲಿ ಅಂತ ಬಯಸೋ ಅಣ್ಣನ ನೀನು, ಅಥವಾ ನಾನು ಸೋತು ಸುಣ್ಣವಾಗ್ಲಿ ಅಂತ ಬಯಸೋ ಶತ್ರುನ? ಅಯ್ಯೋ, ಏನಮ್ಮ ಸೌಂದರ್ಯ ನೀನು! ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ನೀನು ಒನಕೆ ಓಬವಾದ್ರೆ ನಿನ್ ಕೈಲಿರೋ ಒನಕೆ ಆಗಿರ್ಬೇಕು ಅನ್ಕೊಂಡಿರೋ ನಾನು. ನನಗೇನೆ ಕತ್ತಿಲಿ ಕತ್ರು ಸರ ಮಾತಾಡ್ಬಿಟ್ಟಲ್ಲಮ್ಮ. ತುಂಬಾ ಬೇಜಾರಾಯ್ತು ನನಗೆ. ಮತ್ತಿನ್ನೇನಣ್ಣ, ಆ ರಾಹುಲ್ ಎಲ್ಲಿದ್ದಾನೆ ಕಂಡು ಹಿಡಿ ಅಂತ ನಿನಗೆ ಜವಾಬ್ದಾರಿ ವಹಿಸಿದ್ದೀನಿ. ಆದ್ರೆ ನೀನು ಆಕಾಶದಲ್ಲಿ ಹಾರಾಡೋ ಪಕ್ಷಿ ತರ ಫ್ರೀ ಆಗಿ ಓಡಾಡ್ಕೊಂಡಿದ್ಯಾ. ನಾನಿಲ್ಲಿ ಬೇಟೆ ಆಡೋದಕ್ಕೆ ಬಿಲ್ಲಿದ್ರು ಬಾಣ ಇಲ್ದೆ ಕೈ ಹಿಸ್ಕೊಂಡು ಕೂತಿದ್ದೀನಿ. ಅಣ್ಣ, ಹೊಸವಾದ್ರೆ ತಡ್ಕೋಬಹುದು, ಆದ್ರೆ ದ್ವೇಷನ ನಾನು ತಡ್ಕೊಳಕ್ಕಾಗಲ್ಲ. ಅಲ್ಲಮ್ಮ ಸೌಂದರ್ಯ, ನಿನಗೆ ಯಾಕೆ ಅವನ ಮೇಲೆ ಅಷ್ಟೊಂದು ದ್ವೇಷ? ಅದೆಲ್ಲ ನಿನಗೆ ಬೇಡದೇ ಇರೋ ವಿಚಾರ ಅಣ್ಣ. ಮೊದ್ಲು ನಾನು ಹೇಳಿದ್ದನ್ನ ಮಾಡಿ ಶಬಾಷ್ಗಿರಿ ತಗೋತೀಯೋ, ಇಲ್ಲ ಮಾಡ್ದೆ ನನ್ನ ಹೊಟ್ಟೆ ಉರಿಸ್ತೀಯ. ನೀನು ಹೇಳೋ ರಾಜಾಜ್ಞೆ ಪಾಲಿಸೋ ಮಂತ್ರಿ ಆಗಿರ್ತೀನಿ ಹೊರತು ನಿನ್ನ ಶತ್ರು ಆಗಿ ಬಲಿಪೀಡ್ತಲ್ಲ. ಹಾಗಾದ್ರೆ ಅವನು ಯಾರ ಜೊತೆ ಇದ್ದಾನೆ, ಎಲ್ಲಿದ್ದಾನೆ ಅನ್ನೋದನ್ನ ಆದಷ್ಟು ಬೇಗ ಕಂಡಿ. ಆಯ್ತಮ್ಮ, ನೀನು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಪಾಲಿಸೋದಷ್ಟೇ ಅಲ್ಲ ಅಣ್ಣ, ನಾನು ಅವನನ್ನ ಸೋಲಿಸ್ಬೇಕು. ನನಗೆ ಅಡ್ಡ ಆಗಿರೋ ಆ ದೀಪನ್ನ ಅಡ್ಡ ಸೀಳ್ಬೇಕು. ಹೇಳು, ಇದಕ್ ನೀನ್ ನನಗೆ ಸಾಥ್ ಕೊಡ್ತೀಯಾ? ಸತ್ತೋಗು ಅಂದ್ರೆ ಹಿಂದೆ ಮುಂದೆ ನೋಡದೆ ಸಾಯಕ್ ರೆಡಿ ಆಗಿರೋ ನಿನ್ನ ಅಣ್ಣನ ಬಗ್ಗೆ ಇಷ್ಟೇನ ನೀನು ಅರ್ಥ ಮಾಡ್ಕೊಂಡಿರೋದು? ಸೌಂದರ್ಯ, ನೀನು ಮರ ಆದ್ರೆ ನಾನು ಬೇರು. ಆ ಬೇರಿನ ತರ ಗಟ್ಟಿಯಾಗಿ ನಿನ್ ಜೊತೆ ಇರ್ತೀನಿ. ಆ ರಾಹುಲ್ ಅರ್ಚನನ ಒಂದ್ ಮಾಡ್ತೀನಿ ಅಂತ ಆ ದೀಪ ಚಾಲೆಂಜ್ ಹಾಕಿ 1 ವಾರನೂ ಆಗಿಲ್ಲ. ಆಗ್ಲೇ ಅವರಿಬ್ರು ರೆಸ್ಟೋರೆಂಟ್ ನಲ್ಲಿ ಕೂತ್ಕೊಂಡು ಲಲ್ಲೆ ಹೊಡೆಯೋದನ್ನ ನನ್ ಕಣ್ಣಾರೆ ನಾನೇ ನೋಡಿದ್ದೀನಿ. ಕೋಪ ಬಂದ್ರು ಹೊಲ್ ಕಚ್ಕೊಂಡು ಸುಮ್ಮನೆ ಇದ್ದೆ. ಉರಿಯೋ ದೀಪ ಬೆಳಕ್ ಕೊಟ್ರೆ ನಮ್ಮನೇಲಿ ಈ ದೀಪ ಬೆಂಕಿ ಹಚ್ತಾ ಇದ್ದಾಳೆ. ಅಣ್ಣ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಆ ರಾಹುಲ್ ಎಲ್ಲಿದ್ದಾನೆ ಅಂತ ನೀನ್ ಆದಷ್ಟು ಬೇಗ ಕಂಡು ಹಿಡಿಬೇಕು. ಸರಿ ನಮ್ಮ ದೇವತನೆ ಎದುರಾಕೊಂಡು ಗೆದ್ದಿರೋ ರಾಕ್ಷಸಿ ಉದಾಹರಣೆನೇ ಇಲ್ಲ. ದೀಪು ಈ ಮನೇನ್ ಕಾಯೋ ದೇವತೆ. ಅವಳನ್ನ ಎದುರಾಕೊಂಡು ಸುಟ್ಟೋಗೋದು ನೀನು. ಅರ್ಥ ಮಾಡ್ಕೊ. ನಾನೇ ಎಲ್ಲ ಇಡೀ ದೊಡ್ಡ ಮನೆನೇ ನಂದು ಅಂತ ಮೆರಿತಾ ಇರೋ ನಿನಗೆ ನಾನು ಅನ್ಬೇಡ, ನಮ್ದು ಅಂತ ಹೇಳು. ಎಲ್ಲ ನಿಂದಲ್ಲ ನಮ್ದು ಅಂತ ಬೈದು ಬುದ್ಧಿ ಹೇಳೋದಕ್ಕೆ ದೀಪ ತುದಿಗಾಲಲ್ಲಿ ನಿಂತಿದ್ದಾಳೆ. ರಾಹುಲ್ ದೀಪ ಮನೇಲಿದ್ದಾನೆ ಅನ್ನೋ ಸತ್ಯ ನನಗೆ ಯಾವತ್ತೂ ಗೊತ್ತಿತ್ತು. ಆದರೆ ಆ ಸತ್ಯನ ನಿನಗೆ ಹೇಳಿ ನಿನ್ನ ಹತ್ರ ಒಳ್ಳೆಯವನಾಗೋದಕ್ಕಿಂತ ಸುಮ್ಮನಿದ್ದು ಕೆಟ್ಟವನಾದರೂ ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದೀನಿ. ಆ ದೀಪ ಆದಷ್ಟು ಬೇಗ ಅರ್ಚನಾ ಮತ್ತೆ ರಾಹುಲ್ನ ಒಂದು ಮಾಡಿ ವಿಷ ತುಂಬಿರೋ ಹಾವಿನ ಹಲ್ಲನ್ನ ಕೀಳೋ ಥರ ನಿನ್ನ ಸೊಕ್ಕನ್ನ ಕೀಳೋದಕ್ಕೆ ರೆಡಿಯಾಗಿದ್ದಾಳೆ. ಅದಕ್ಕೆ ಸಾಕ್ಷಿ ಈ ಟೈಗರ್ ಪ್ರಭಾಕರ್. ನೋಡ್ತಾ ಇರು. ಅಂತೂ ನನ್ನ ಮಗನ್ನ ನೀನು ಕಂಟ್ರೋಲ್ಗೆ ತಗೊಂಡು ನೀನು ಹೇಳಿದಾಗೆ ಕೇಳೋ ಹಾಗೆ ಮಾಡ್ಬಿಟ್ಟಿಯಲ್ಲಮ್ಮ. ತುಂಬಾ ಥ್ಯಾಂಕ್ಸ್ ನಿನಗೆ. ಓ ಅಪ್ಪ, ಮಾವ ಸೊಸೆ ಸೇರ್ಕೊಂಡು ನನ್ನ ಒಳ್ಳೆತನದ ಬಗ್ಗೆ ಹೊಗಳದ್ ಬಿಟ್ಟು ಹೋಗಿ ಹೋಗಿ ಅವರು ಕ್ರೆಡಿಟ್ ಕೊಡ್ತಾ ಇದೀರಲ್ಲ. ಅವ್ರೇನೇ ಮಾಡೋದಿರು ನಾನು ಪರ್ಮಿಷನ್ ತಗೊಂಡೇ ಮಾಡೋದು ಅಲ್ವೇನ್ರಿ? ಅವ್ರು ಊರಿಗೆ ಹೋಗಿದ್ದು ಏನೋ ಎಮರ್ಜೆನ್ಸಿ ಅಂತ, ಅದು ನನ್ನ ಡಿಸಿಷನ್ನು. ಸೊ ನೀವೇನೇ ಹೊಗಳೋದಿದ್ರು ನನ್ನ ಹೊಗಳಬೇಕು. ಆಯ್ತಪ್ಪ, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಬೇಸ್ಟ್ ಮಗನೆ. ಆದ್ರೂ ಚಿರು, ನೀನು ದೀಪ ಜೊತೆ ಅವ್ರ ಮನೆಗೆ ಹೋಗಿ 2 ದಿವಸ ಆರಾಮಾಗಿ ಇದ್ಬಿಟ್ಟು ಬಂದಿಯಲ್ಲ, ಅದು ಅವ್ಳಿಗೋಸ್ಕರ ತಾನೆ? ಏನ್ ಚಿಕ್ಕಪ್ಪ, ನೀವು ಅಪ್ಪನ ತರ ಒಳ್ಳೆ ಅವರು ಹೊಗಳ್ತಾ ಇದೀರಲ್ಲ. ಯಾಕೆ ಅಂದ್ರೆ ಇತ್ತೀಚೆಗೆ ಅವಳು ತಾಳಕ್ ತಕ್ಕಂಗೆ ಕುಣಿತಿದ್ಯಲ್ಲಪ್ಪ. ಎಲ್ರೂ ಸೇರಿ ಅವಳಿಗೆ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೆ. ಯಾವಾಗ ಯಾವಾರಿ ಬೀಳ್ತಾಳೋ ಗೊತ್ತಿಲ್ಲ. ದೀಪ ಬಿದ್ರೆ ಹಿಡ್ಕೊಳಕ್ ಚಿರು ಇದ್ದಾನೆ, ನೀನ್ ಬಿದ್ರೆ ಹಿಡ್ಕೊಳಕ್ ಯಾರಿದ್ದಾರೆ? ಇಂಥ ಕೆಲಸ ಮಾಡಕ್ಕೆ ನೀವು ಮನೇಲೇ ಇರ್ತೀರ ತಾನೆ? ತಪ್ಪು ಕಲ್ಪನೆ. ನಾನು ನಿನ್ ಪಕ್ಷದಲ್ಲಿ ಇಲ್ಲ. ಡ್ಯಾಡ್, ದಿಸ್ ಇಸ್ ಟೂ ಮಚ್. ಸುಮ್ಮನಿರ OMG. ಅಪರೂಪಕ್ಕೊಂದ್ಸಲಿ ಕಾಣಿಸ್ಕೊಳ್ಳೋ ನೀನು. ನಿಮ್ಮಮ್ಮ ಸಪೋರ್ಟ್ ಮಾಡಕ್ ಬರ್ಬೇಡ.
ಹೌದು, ಇತ್ತೀಚೆಗೆ ಕವನ ಮನೆಯಲ್ಲಿ ಹೆಚ್ಚಾಗಿ ಕಾಣಿಸ್ತಾನೆ ಇಲ್ಲ. ಎಲ್ಲಮ್ಮ ಹೋಗ್ತೀಯ ನೀನು? ಕಾಲೇಜ್, ಟ್ಯೂಷನ್, ಫ್ರೆಂಡ್ಸ್, ಪಾರ್ಟಿ, ಪಿಕ್ನಿಕ್ಕು, ಟೆಕ್ನಿಕ್ಕು. ಅದ್ಯಾವುದೋ ಭಾಸ್ಕರ್ ಟೆಕ್ನಿಕ್ಕು? ಅಣ್ಣ, ಅದು ಅಮ್ಮ ಮಗಳ ಕೋಡ್ ವರ್ಡು, ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ. ಏನು ಕಡಿಮೆ ಇಲ್ಲ, ಸಿಕ್ಕಿ ಮಾಡ್ತೀನಿ. ಚಿರು, ಯಾವಾಗ ಬಂದೆ? ಈಗ ಬಂದ್ವಿ ಅದಕ್ಕೆ. ಅಬ್ಬಬ್ಬಬ್ಬಾ, ಹೋಗಿದ್ದು 2 ದಿನಕ್ಕೆ ಎಷ್ಟು ಬದಲಾಗೋಗಿದೆಯಲ್ಲ ಚಿರು. ಸೌಂದರ್ಯ ಕೇಳಿದ್ದು ಯಾವಾಗ ಬಂದೆ ಅಂತ, ನೀನ್ ಹೇಳಿದ್ದು ಈಗ ಬಂದ್ವಿ ಅಂತ. ಇದ್ರಲ್ಲೇ ಗೊತ್ತಾಗ್ತಿದೆ ನಿಂತಿರೋ ಟವರ್ ವಾಲೋ ಥರ ದೀಪನ್ ಕಡೆ ನೀನ್ ಎಷ್ಟು ವಾಲ್ತಿದ್ದೀಯಾ ಅಂತ. ಅದ್ರಲ್ಲೇನು ತಪ್ಪಿದೆ? ಎಷ್ಟೇ ಆದ್ರೂ ಅವನು ದೀಪನ್ ಗಂಡ ಅಲ್ವಾ? ಹೆಂಡತಿ ಮಾತು ಕೇಳೋದು ಕರ್ತವ್ಯ ತಾನೆ. ಮನೆಯಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ದೀಪನ್ ಕೈ ಇಟ್ಕೊಂಡು ಊರ್ ಸುತ್ತಕ್ ಹೋಗಿದ್ನಲ್ಲ, ಅದು ಇವಳು ಹೇಳ್ಕೊಟ್ಟಿದ್ದೇನಾ? ಅವನು ಹೋಗಿದ್ದು ಊರ್ ಸುತ್ತಕ್ಕಲ್ಲ ಚಿಕ್ಕಮ್ಮ, ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು. ಅವನು ಹೋಗುವಾಗ ಎಲ್ಲರಿಗೂ ಹೇಳು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ. ಹಾಗೆ ನಾನು ಹೇಳಿದ್ದೀನಿ. ಆದ್ರೂ ಚಿರುದೆ ತಪ್ಪು ಅಂತ ಹೇಳ್ತೀರಲ್ಲ. ಆಯ್ತು ಬಿಡಮ್ಮ, ನಂದೇ ತಪ್ಪು, ನಾನೇ ಸರಿ ಇಲ್ಲ. ಚಿಕ್ಕತೆ, ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ದೀರಾ? ಚಿರು ಒಳ್ಳೆ ಕೆಲ್ಸಕ್ಕೆ ತಾನೇ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ನಾನು ಅವನ ಹತ್ರ ಫೋನ್ ಮಾಡಿ ಕೂಡ ಮಾತಾಡಿದ್ದೇನೆ. ಈಗ ಅವ್ನು ವಾಪಸ್ಸು ಬಂದಾಯ್ತಲ್ಲ, ಮತ್ ಯಾಕೆ ಇದ್ರ ಬಗ್ಗೆ ಡಿಸ್ಕಷನ್? ಅವನು ಇತ್ತೀಚೆಗೆ ನಿನ್ ಮಾತೆ ಕೇಳ್ತಿಲ್ಲ ಅನ್ನಿಸ್ತು, ಅದಕ್ಕೆ ಹೇಳಿದ್ನಮ್ಮ. ಹಾಗೆ ಯಾಕೆ ಅನ್ಕೋತೀರ ಚಿಕ್ಕಮ್ಮ? ನಾನು ಯಾವತ್ತಿದ್ರೂ ಅದಕ್ಕೆ ಮಾತೇ ಕೇಳೋದು, ಅವ್ರ ಮಾತನ್ನು ಮೀರಲ್ಲ ಅಲ್ವಾ ಅದಕ್ಕೆ? ಹೋಗ್ಲಿ ಬಿಡಪ್ಪ. ಚಿರು, ಅತ್ತೆ ಮನೆಯಲ್ಲಿ ನಿನ್ನನ್ನು ಹೇಗೆ ನೋಡ್ಕೊಂಡ್ರಲ್ಲ? ಯಾಕೆ ಕೇಳ್ತೀರಪ್ಪ? ಇವ್ರಿಗಿಂತ ಅವ್ರು ಎಷ್ಟೋ ಪರವಾಗಿಲ್ಲ. ಟೈಮ್ಗೆ ಏನು ಬೇಕು ಏನು ಬೇಡ ಅಂತ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡ್ರು. ಹಾಗಾದ್ರೆ ನಮ್ ಚಿರು ದೀಪ ಮನೆ ಅವ್ರಿಗೆ ಬಿದ್ದಂಗಾಯ್ತು. ನೀನೇನಮ್ಮ, ದೀಪಂಗೆ ಬಿದ್ದಿರೋ ನನ್ನ ಮಗ ಇನ್ನು ಮನೆಯವ್ರಿಗೆ ಬೀಳ್ದೆ ಇರ್ತಾನ? ಕರೆಕ್ಟ್ ಹೇಳ್ದೆ ಅಣ್ಣ ನೀನು. ಸೌಂದರ್ಯ, ನೀನು ಉರ್ಕೊಳ್ಳೋದನ್ನ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ. ಯಾಕೋ ಬರ್ತಾ ಬರ್ತಾ ಎಲ್ಲರೂ ಸೇರಿಕೊಂಡು ಚಿರು ದೀಪನ ಒಂದು ಮಾಡಿ ಒಟ್ಟಿಗೆ ಸಂಸಾರ ಮಾಡೋ ಥರ ಕಾಣ್ತಿದ್ದಾರೆ. ಆದಷ್ಟು ಬೇಗ ಹಾಗಾಗಲಿ ಅಂತ ದೇವರಿಗೆ ನಿಂತ ಜಾಗದಿಂದಲೇ ಬೇಡ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.